ಥ್ಯಾಂಕ್ ಯು. ನಿಮಗ್ ಬುದ್ಧಿ ಕಲ್ಸಿದ್ ಬುದ್ಧಿವಂತ ಯಾರ್ರಿ? ಜನ ಒಟ್ಟಿಗಿಟ್ಟಿಲ್ಲ ಅಂತ ಸಾಯ್ತವ್ರೆ ಅಂತದ್ರಲ್ಲ, ಅರ್ಧ ಇಡ್ಲಿ ವೇಸ್ಟ್ ಮಾಡಿದಿರಲ್ಲ. ಇವತ್ತಿನ ರೈತ ಭತ್ತ ಬೆಳೆದಷ್ಟು ಕಷ್ಟ, ಅಕ್ಕಿ ಮಾಡೋದಷ್ಟು ಕಷ್ಟ, ಅಂಗಡಿಯಿಂದ ಅಕ್ಕಿ ತರೋದಷ್ಟು ಕಷ್ಟ, ನಿದ್ದೆ ಕೆಡ್ಸ್ಕೊಂಡು ಬೆಳಗನ್ನ ಅಕ್ಕಿ ರುಬ್ಬಿ ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದು ಸಂಪಣೆ ಜೊತೆ ಬೆವ್ರು ಮಿಕ್ಸ್ ಮಾಡಿ ಒಬ್ಬೆ ಬಿಟ್ಟು ಇಡ್ಲಿ ಬೇಯಿಸೋ ತನಕ ಬಟ್ಟನ್ ಜೀವ ಬಾಯಿಗೆ ಬಂದಿರುತ್ತೆ. 1984 ಅಫ್ಘಾನಿಸ್ತಾನಲ್ಲಿ 2010 ಜನ ಸತ್ತೋದ್ರು. 1994 ಪಾಕಿಸ್ತಾನಲ್ಲಿ 2011 ಜನ ಸತ್ತೋದ್ರು. 1999 ಯುಗಾಂಡದಲ್ಲಿ 2012 ಜನ ಸತ್ತೋದ್ರು. ಇದೇ ತರ ಪ್ರತಿ ವರ್ಷ ಒಟ್ಟಿಗಿಟ್ಟಿಲ್ಲದೆ ಮೈಲ್ ಶಕ್ತಿ ಇಲ್ಲದೆ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಜನ ಸತ್ತೋರ ಅನ್ನೋ ಸಂಖ್ಯೆ ನನಗೆ ಗೊತ್ತು. ನಿಮಗ್ ಗೊತ್ತಾ? ಗೊತ್ತಿಲ್ಲ. ಅನ್ಎಜುಕೇಟೆಡ್. ಅಷ್ಟ್ ಜನರಲ್ಲಿ ಯಾರಿಗಾದ್ರು ಅರ್ಧ ಇಡ್ಲಿ ಕೊಟ್ಟಿದ್ರು ಬದಿಕೊಂಬಿಡೋರು. ಈ ಅರ್ಧ ಇಡ್ಲಿಲಿ ಒಂದು ಜೀವನೇ ಇದೆ ರೀ. ಇದ್ದಾಗ ಗೊತ್ತಾಗಲ್ಲ, ಇಲ್ದಿರ್ಬೇಕಾದ್ರೆ ಗೊತ್ತಾಗೋದು ಬೆಲೆ. ಹೆಣ್ಣೈಕ್ಳುಗಳಿಗೆ ಬಾಸ್ ಆರ್ಡರ್ ಮಾಡ್ತಾವ್ರ, ಎಲ್ಲಾರು ಇಡ್ಲಿನ ಫುಲ್ ಆಗಿ ತಿನ್ಕೊಂಡು ಹೋಗ್ಬೇಕು. ಇಂಡಿಯಾದಲ್ಲಿ ಹೆಣ್ಣೈಕ್ಳುನ ಹೇಳೋರು ಕೇಳೋರು ಯಾರು ಇಲ್ಲಪ್ಪ. ನಾನು ಒಬ್ನೇ ಉದ್ಧಾರ ಮಾಡ್ಬೇಕು. ಭಾರಿ ಟಫ್ ಇದೆ.